ಮೊದಲಿಗೆ ಸಮಸ್ತ ನಾಡಿನ ಜನತೆಗೆ ಇವತ್ತು ಶ್ರೀ ಭಗೀರಥ ಮಹರ್ಷಿ ಜಯಂತಿ ನಡೀತಿದೆ. ಒಂದು ಭಗೀರಥ ಮಹರ್ಷಿ ಜಯಂತಿಯನ್ನು ಕೋರ್ತಾ ನಾನು ವಿಶೇಷವಾಗಿ ನಮ್ಮ ಸಾಹೇಬನ ನೋಡೋಕ್ಕೆ ಒಂದು ದೇಶ ಇದೇ ತಿಂಗಳು 28ನೇ ತಾರೀಕು ಚಾಮರಾಜನಗರ ಜಿಲ್ಲೆಯಲ್ಲಿ ಉಪ್ಪಾರರ ಸಮಾವೇಶ ಮತ್ತು ರಾಜ್ಯ ಮಟ್ಟದ ಭಗೀರಥ ಜಯಂತಿ ನಡೀತಾಯಿದೆ. ಅದಕ್ಕೆ ನಾನು ಅವರ ಹಳೆಯ ಶಿಷ್ಯ, ಹಾಗಾಗಿ ನಾನು ಅವ್ರನ್ನ ದಯಮಾಡಿ ತಾವು ಬರಬೇಕು, ಆ ಜಯಂತಿಯಲ್ಲಿ ಮತ್ತು ಆ ಸಮಾವೇಶ ಭಾಗವಹಿಸಿ ಕಾರ್ಯನ ಯಶಸ್ವಿಗೊಳಿಸಬೇಕು ಅಂತ ಹೇಳೋಕ್ಕೋಸ್ಕರ ಬಂದಿದ್ದೆ. ಅವರು ಆಯ್ತಪ್ಪ ಟೈಮ್ ಸಿಕ್ಕರೆ ಖಂಡಿತ ಬರ್ತೀನಿ ಅನ್ನೋ ಮಾತನ್ನು ಹೇಳಿದರು. ಸರಿ, ಜಾತಿ ಜನಗಣತಿ ಇದರಲ್ಲಿ ಉಪ್ಪಾರರ ಹೆಸರಲ್ಲಿ ಬೇರೆ ಕೆಲವರು ಸರ್ಟಿಫಿಕೇಟ್ ತಗೊಳ್ತಿದ್ದಾರೆ, ಗೊಂದಲ ಕ್ರಿಯೇಟ್ ಆಗಿದೆ. ಅದ್ರ ಬಗ್ಗೆ ಏನಾದ್ರು ಮುಖ್ಯಮಂತ್ರಿಗಳ ಗಮನ? ಅದು ನಮ್ಮಲ್ಲೂ ಉಪಜಾತಿಗಳಿದ್ದಾವೆ, ಅನೇಕ ಜಾತಿಗಳು. ಹಾಗಾಗಿ ನಾವು ಇವಾಗ ಪ್ರವರ್ಗ ಒಂದರಲ್ಲಿದ್ದೀವಿ. ಹಾಗಾಗಿ ಅದು ಆ ಪ್ರವರ್ಗ ಲಿಸ್ಟ್ನಲ್ಲಿ ಇಂಥವರೇ ಬರ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಯಾಕೆ ಒಟ್ಟು 94 ಉಪಜಾತಿಗಳಿದ್ದಾವೆ ನಮ್ಮಲ್ಲಿ. ಉಪ್ಪಾರಲ್ಲೇ ಅಲ್ಲ, ಆ ಪ್ರವರ್ಗ ಒಂದರಲ್ಲಿ. ಆಗ ಅದು ಮೊದಲು ಸ್ಟಾರ್ಟಿಂಗ್ ಆದಾಗ 51 ಜಾತಿಯನ್ನು ಇತ್ತು. ತದನಂತರ 43 94 ಜಾತಿಗಳಿದ್ದಾವೆ. ಅದು ಇರ್ತಕ್ಕಂಥ ಮೀಸಲಾತಿ ಕೊಟ್ಟರೆ 4%. ಹಾಗಾಗಿ ಯಾರು ಆ ಥರ ಮಾಡ್ತಾಯಿದ್ದು ಇನ್ನೂ ಗೊತ್ತಾಗಿಲ್ಲ. ಗೊತ್ತಾದರೆ ಅದು ಗಮನಕ್ಕೆ ತರ್ತೀವಿ. ಸರ್, ಈಗ ಜಾತಿ ಗಣತಿ ಬಗ್ಗೆ ಕೆಲವು ಸಮುದಾಯಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಸಮುದಾಯ ಅಂದರೆ ತಾವು ಕೂಡ ಸಂದರ್ಭದಲ್ಲಿ ಮಿನಿಸ್ಟರ್ ಆಗಿದ್ದರೆ ಕೆಲವೊಂದು ಅಂಕಿಅಂಶಗಳ ವಿಚಾರ, ಈ ವಿಚಾರ ಗೊಂದಲಗಳ ವಿಚಾರ ಕುರಿತಂತೆ ತಾವು ಸ್ಯಾಟಿಸ್ಫೈ ಆಗಿದ್ದೀರಾ ಸರ್? ನಾನು ಹೇಳೋದು ಇಷ್ಟೇ, ಅದು ಬಹಳ ಮುಖ್ಯವಾಗಿ ಜನಗಣತಿ ಅನ್ನೋಕ್ಕಿಂತ ಹೆಚ್ಚಾಗಿ ಅದು ಸಾಮಾಜಿಕ, ಆರ್ಥಿಕ, ರಾಜಕೀಯ ಮತ್ತು ಶೈಕ್ಷಣಿಕ ಈ ಒಂದು ಸಮೀಕ್ಷೆಯಲ್ಲಾಗಿದೆ. ಹಾಗಾಗಿ ಜನ ಹೀಗೆ ಇರಬೇಕು, ಎಷ್ಟೇ ಇರಬೇಕು, ಇಷ್ಟೇ ಇರಬೇಕು ಅಂತ ಮುಖ್ಯವಾಗಿ ಆ ಇದರಲ್ಲಿ ಏನಾಗಿದೆ, ಆ ಒಂದು ಆ ನಿಟ್ಟಿನಲ್ಲಿ ಆ ಸಮುದಾಯಗಳು ಅದರಲ್ಲಿ ಬರ್ತವೆ. ಅದರಲ್ಲಿ ಎಷ್ಟು ಅತ್ಯಂತ ತಳಮಟ್ಟ ಜನಾಂಗ ಅನ್ನೋದು ಅದರಲ್ಲಿ ಪರಿಶೀಲನೆ ಮಾಡಿ ಅಲ್ಲಿ ಅವ್ರಿಗೆ ಆದ್ಯತೆಯನ್ನು ನೀಡಬೇಕು. ಅದು ಭಾಳ ಮುಖ್ಯ. ಜನ ಹೆಚ್ಚು ಕಡಿಮೆ ಆಗಿರ್ಬೋದು, ಅದನ್ನು ನಾನು ಹೇಳೋಕ್ಕಾಗಲ್ಲ. ಬಟ್ ನಡೆಯತಕ್ಕಂಥ ಸಮೀಕ್ಷೆ ಮೊನ್ನೆ ಮುಖ್ಯಮಂತ್ರಿಯವರೇ ಹೇಳಿದಾಗೆ ಇದು ಜನಗಣತಿಯ ಸಮೀಕ್ಷೆ ಅಲ್ಲ, ಭಾಳ ಮುಖ್ಯವಾಗಿ ಆರ್ಥಿಕ, ಸಾಮಾಜಿಕ, ರಾಜಕೀಯ ಮತ್ತು ಶಿಕ್ಷಣ ಇವಕ್ಕೆ ಸಂಬಂಧಪಟ್ಟಾಗ ಉದ್ಯೋಗ ಇದು ನಡೀತಕ್ಕಂಥ ಒಂದು ಸಮೀಕ್ಷೆ. ಅದನ್ನು ಸರ್ಕಾರ ಒಪ್ಕೋಬೇಕು ಮತ್ತು ಅದನ್ನು ಪಡ್ಕೋಬೇಕು. ತದನಂತರ ಮುಂದಿನ ಚರ್ಚೆ. ಈಗಾಗಲೇ ನಾವು ಮಾಡೋದಿಲ್ಲ ಅಂತಿದ್ದೆ ಕೇಂದ್ರ ಸರ್ಕಾರ ತಾನು ಮುಂದೆ ಬಂದುಬಿಟ್ಟಿದೆ ಮಾಡ್ತೀನಿ ಅಂತ ನೋಡಿ ಅವ್ರು ಎಷ್ಟರ ಮಟ್ಟಿಗೆ ಮಾಡ್ತಾರೆ ಅಂತ ಆಗ ಗೊತ್ತಾಗ್ತದೆ ಯಾರು ಏನಂತ. ಅದು ನನಗೆ ಗೊತ್ತಿಲ್ಲ. ನಾನು ಮೊದಲಿಂದ ಹೇಳೋದೇನಂತಂದರೆ 53 ಜಾತಿಯನ್ನು ಸೇರಿತ್ತಲ್ಲ, ಆವಾಗಲೂ 4%, ಇವಾಗಲೂ 4%. ಅದನ್ನೇ ಸೇರಿಸಿದ್ರೆ ಮತ್ತು ಆಮೇಲೆ ನೀವು ಜನ ಹೆಚ್ಚಾದ ಮೇಲೆ ತಕ್ಕ ಕೊಡಬೇಕಲ್ಲ ನೀವು, ಅದು ಅನ್ಯಾಯ. ಸರ್, ತಾವು ಸಚಿವರಾಗಿದ್ದಂಥ ಅವಧಿಲೇ ವರದಿ ರೆಡಿ ಆಗಿದ್ರು, ಏನಕ್ಕೆ ಸರ್ ತಗೊಳ್ಳಿಲ್ಲ ತಾವು? ಅದು ನಾನು ತಕ್ಕಬೇಕು ಅಂತ ಹೊಟ್ಟಿದ್ದಾಗ ಅವತ್ತಿನ ಮುಖ್ಯಮಂತ್ರಿಯವರು ಅದಕ್ಕೆ ಇಷ್ಟಪಡಲಿಲ್ಲ, ಒಪ್ಪಲಿಲ್ಲ. ಅದು ಈಗ ಗೊತ್ತಾಯ್ತದೆ ಯಾಕೆ ಅವ್ರು ಒಪ್ತಾ ಇಲ್ಲ ಅಂತ. ಬಟ್ ಆಗ ಅವ್ರು ಬಾಯ್ಬಿಟ್ಟು ಹೇಳಲಿಲ್ಲ, ನನ್ನ ಮೇಲೆ ಗಲಾಟೆ ಮಾಡಿದ್ರು. ಮತ್ತು ಸಂಬಂಧಪಟ್ಟ ಅಧಿಕಾರಿ ನನ್ನ ಜೊತೆ ಇಲ್ಲ ಅಂದಮೇಲೆ ತಗೊಳಕ್ಕೆ ಬರಲ್ಲ. ಹಾಗಾಗಿ ಅದನ್ನು ತಗೊಳ್ಳಿಲ್ಲ. ಸರ್, ಇನ್ನೊಂದು ಚಾಮರಾಜನಗರ ಕಚೇರಿ DC ಕಚೇರಿಗೆ ಬೆದರಿಕೆ ಕರೆ ಬಂದಿತ್ತು, ಅದೇನಾದ್ರು ಪತ್ತೆ ಆದರೆ? ಏನೂ ಇಲ್ಲ, ಅದು ಅವತ್ತೆಲ್ಲ ಸರ್ವೆ ಮಾಡಿಸ್ತಾರೆ, ಅದೇನೂ ಆಗಲಿಲ್ಲ. ಎಲ್ಲ ಅನಾಮಧೇಯ ಕರೆಗಳು ಮಾಮೂಲ ಬರ್ತವೆ ಹೋಗ್ತವೆ. ಬಟ್ ಆದರೂ ಭಯ ಅನ್ನೋ ದೃಷ್ಟಿಯಿಂದ ಅದನ್ನು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.